ಏನೋ ಒಂದ್ ಸ್ವಲ್ಪ ಓದ್ಕೊಂಡಿದ್ದೀನಿ. ಹುಡುಕಿದ್ರೆ ಯಾವ್ದಾದ್ರೂ ಒಂದ್ ಕೆಲ್ಸ ಸಿಗುತ್ತೆ. ಇಲ್ಲ ನೀವ್ ಹೇಳ್ದಾಗೆ ಕಾನ್ವೆನ್ಸಿಗೆ ಹೋಗ್ತೀನಿ. ಅದು ಆಗ್ಲಿಲ್ಲ ಅಂದ್ರೆ ಒಂದ್ 4 ಮನೆ ಮುಸ್ರೆ ತೆಗ್ತೀನಿ. ಯಾವ್ದು ಆಗದೆ ಹೋದ್ರೆ ಕಡೆ ಪಕ್ಷ ಭಿಕ್ಷೆನಾದ್ರೂ ಬೇಡ ತಿಂತೀನಿ. ಆದ್ರೆ ದೇಹನ ಯಾರು ಮುಟ್ಟೋದಕ್ಕೂ ನಾನು ಅವಕಾಶ ಮಾಡ್ಕೊಡಲ್ಲ. ನೀನ್ ಹೇಳದ ನಾನು ಒಪ್ತೀನಿ ಕಾಂತಿ. ಆದ್ರೆ ನೀನಿಗಿರೋ ಪರಿಸ್ಥಿತಿ ಏನು? ನಿನ್ನಿಂದ ಹೋಗೋದಕ್ಕೆ ಸಹಾಯ ಮಾಡಿ ಅಕ್ಕ. ಏ ವಂದನಾ, ಏ ವನಿತಾ, ನಿಮಗೆ ಮಾಡಕ್ ಕೆಲ್ಸ ಅಲ್ವೇನ್ರಿ? ನಾನು ಹೇಳಿದೇನು ನೀವು ಮಾಡ್ತಾ ಇರೋದೇನು? ಸುಮ್ಮನೆ ಏನಕ್ಕೆ ಅವಳು ತೊಂದರೆ ಕೊಡ್ತಾ ಇದ್ದೀರಾ? ಏ ವಂದನಾ, ಮುಂದಿನ ಮನೇಲಿ ನಿನ್ ಕೆಲ್ಸ ಇದೆ, ಹೋಗೆ. ಎಲ್ಲಿದ್ದೀರಾ? ನೀವ್ ಯಾಕೆ ನನಗೆ ಬಿಟ್ಟು ಹೋದ್ರಿ? ನೋಡಿ ನಿಮ್ ಮಗಳ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ. ನನ್ನ ಕಾಪಾಡು. ಏನು ನನಗೆ ಮಧ್ಯಾಹ್ನ ಕಲ್ತ್ಕೊಂಡೆ ನೋಡು, ರಾತ್ರಿ ಮತ್ತೆ ಸಿಕ್ಕಾಕೊಂಡೆ. ಇಲ್ಲಿ ಬೋರೆಲ್ಲ ಹೀಗೆ ಜಿಂಕೆ ಮರಿದ್ರೆ ಓಡ್ತಾ ಇರ್ತಾರೆ. ಜಿಂಕೆ ಮರಿ ಹಿಡಿದಷ್ಟು ಅದನ್ನ ಹಿಡಿದು ಮಾಂಸಕ್ಕನಷ್ಟು ರುಚಿ ಕೊಟ್ಟ. ಬರೋ ನಡಿಯ ಸರ್, ದಯವಿಟ್ಟು ಮುಟ್ಬೇಡಿ, ನಾನೇ ಬರ್ತೀನಿ. ನಡಿಯಮ್ಮ ನೀನು. ಅದು ನಾನಂತವಳಲ್ಲ. ಬಾಯಿ ಮುಚ್ಕೊಂಡು ಸ್ಟೇಷನ್ ನಡಿಯಮ್ಮ. ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಒದ್ದಾಡ್ಕೊಂಡು ಹೋಗ್ಬೇಕಾಗತ್ತೆ. ಓಯ್, ಏನಮ್ಮ ನಿನ್ನ ಹೆಸರು? ನೀನು ನೀನು ಏನಮ್ಮ ನಿನ್ನ ಹೆಸರು? ಹೇಳಮ್ಮ ನಿನ್ನ ಹೆಸರು ಏನಂತ? ಯಾಕಮ್ಮ ಕೊಬ್ಬ? ರಾಜಪ್ಪ ಸರ್. ನಾನೇನು ಮಾಡಿಲ್ಲ, ನಾನಂತೋಳಲ್ಲ ಅಂತ ಅವ್ರಿಗೆ ಹೇಳಿ. ಇವ್ರು ನಂಬಲ್ಲ ಕಾಂತಿ. ನಾವಿಂತೂರಂತ ಒಂದ್ಸತಿ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಮುಗೀತು. ನಾವೇನೇ ಕೇಳ್ಕೊಂಡ್ರು ಏನೇ ಬೇಡ್ಕೊಂಡ್ರು ನಂಬೋದಿಲ್ಲ. ನೀನೇ ಎದುರ್ಕೋಬೇಡ, ಇವ್ರು ನಮ್ಗೇನು ಮಾಡಲ್ಲ. ಬೆಳಿಗ್ಗೆವರೆಗೂ ಇಲ್ಲೇ ಕೂರಿಸ್ತಾಳೆ. ರಾಜಕ್ಕ ಬಂದು ಇವ್ರಿಗೆಲ್ಲ ಮಾಮೂಲಿ ಕೊಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾಳೆ. ನೀನು ಅನ್ಬೇಡ, ಅಳದು ನೋಡಿದ್ರೆ ಇನ್ನೂ ಅತಿಯಾಗ್ತಾರೆ. ನಾನು ಮಾತಾಡ್ತೀನಿ. ಸೂರ್ಯಕಾಂತಿ